ಹಾಯ್ ಎವರಿವನ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಫ್ರೆಂಡ್ಸ್, ವರ್ಷದ ಮೊದಲನೇ ಹಬ್ಬವಾದಂತಹ ಸಂಕ್ರಾಂತಿ ಹಬ್ಬವನ್ನು ನಾವು ಯಾವ ರೀತಿ ಆಚರಣೆ ಮಾಡ್ತೀವಿ ಅನ್ನೋದನ್ನು ನಾನು ಈ ವಿಡಿಯೋ ಮೂಲಕ ತಿಳಿಸ್ತಾ ಇದ್ದೀನಿ. ಆ್ಯಕ್ಚುಲಿ ಈ ಹಬ್ಬ ಆಗಿ ಸುಮಾರು 15 ದಿನ ಆಯಿತು. 15 ದಿನ ಆದಮೇಲೆ ನಾನು ಈ ವಿಡಿಯೋವನ್ನು ಅಪ್ಲೋಡ್ ಮಾಡ್ತಾ ಇರುವಂಥದ್ದು. ಸೊ ನಿಮಗೆ ಗೊತ್ತಿರ್ಬೋದು, ಪಾರ್ಟ್ 1 ಅಂದರೆ ನಾವು ಪಾದಯಾತ್ರೆ ಹೋಗಿದ್ವಲ್ಲ ಮಹದೇಶ್ವರ ಬೆಟ್ಟಕ್ಕೆ, ಒಂದು ವಿಡಿಯೋ ಹಾಕಿದ್ದೀನಿ. ಆಮೇಲೆ ವಿಡಿಯೋ ಹಾಕೋದಕ್ಕಾಗಲಿಲ್ಲ. ಆ ವಿಡಿಯೋನೂ ಕೂಡ ಬ್ಯಾಲೆನ್ಸ್ ಇದೆ, ಆ ವಿಡಿಯೋ ಹಾಕಬೇಕು. ಸೊ ಬೆಟ್ಟದಿಂದ ಬಂದಮೇಲೆ ಫುಲ್ಲು ಹೆಲ್ತ್ ಅಪ್ಸೆಟ್ ಆಯಿತು, ಹಾಗಾಗಿ ನಾನು ವಿಡಿಯೋನ ಅಪ್ಲೋಡ್ ಮಾಡೋದಕ್ಕಾಗಲೇ ಇಲ್ಲ. ಸೊ ಹಾಗಾಗಿ ಈಗ ನಾನು ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬವನ್ನು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ಈ ಒಂದು ಚಿಕ್ಕ ವಿಡಿಯೋ ಮೂಲಕ ನಾನು ನಿಮಗೆ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಸಂಕ್ರಾಂತಿ ಹಬ್ಬ ಅಂದರೆ ಹಿಂದಿನ ದಿನವೇ ಪರ್ಚೇಸಿಂಗ್ ತುಂಬ ಜೋರಾಗಿರುತ್ತೆ. ಸೊ ನಾವು ಕೂಡ, ನಾನು ನನ್ನ ಫ್ರೆಂಡ್ಸ್ ಎಲ್ಲರೂ ಕೂಡ ಮೈಸೂರಿಗೆ ಹೋಗಿದ್ವಿ. ಒಂದಷ್ಟು ಪರ್ಚೇಸಿಂಗ್ ಮಾಡ್ಕೊಂಡು ಬರೋಣ, ಹೂವು, ಹಣ್ಣು ಮತ್ತು ಹೆಲ್ಚಿ ಹಣ್ಣು ಎಲ್ಲನೂ ಪರ್ಚೇಸ್ ಮಾಡ್ಕೊಂಡು ಬರೋಣ ಅಂಥೇಳಿ ಮೈಸೂರಿಗೆ ಹೋಗಿ ಎಲ್ಲರೂ ಕೂಡ ಪರ್ಚೇಸ್ ಮಾಡ್ತಾಯಿದ್ದೀವಿ. ಸೊ ನಮ್ಮ ಹೆಣ್ಮಕ್ಳು ಗುಣ ಏನಪ್ಪ ಅಂತಂದರೆ, ಒಬ್ಬರ ಹತ್ರ ಪರ್ಚೇಸ್ ಮಾಡಲ್ಲ, ಮೊದಲು ಹೋಗಿ ಒಬ್ಬರ ಹತ್ರ ಹೋಗಿ ರೇಟೆಲ್ಲ ಕೇಳಿಕೊಂಡು, ಇನ್ನೊಂದು ಕಡೆ ಹೋಗಿ ರೇಟ್ ಕೇಳಿಕೊಂಡು ಎಲ್ಲಿ ನಮಗೆ ಕಡಿಮೆ ಅನಿಸುತ್ತೋ ಅಲ್ಲಿ ನಾವು ಪರ್ಚೇಸ್ ಮಾಡುವಂಥದ್ದು. ಸೊ ಹೆಣ್ಮಕ್ಳೇ ಅಷ್ಟಲ್ವ, ಆದರೆ ಗಂಡಸರುಗಳು ಆ ರೀತಿಯಲ್ಲ, ಎಲ್ಲಿ ಚೆನ್ನಾಗಿರುತ್ತೋ ಐಟಮ್ಸ್ಗಳು ಅಲ್ಲೋಗಿ ಪರ್ಚೇಸ್ ಮಾಡ್ಕೊಂಡು ಬರ್ತಾರೆ. ಆದರೆ ನಾವು ಆ ಥಿಂಗ್ಸು ಚೆನ್ನಾಗಿರಬೇಕು ಮತ್ತು ರೇಟು ಕೂಡ ಕಡಿಮೆ ಇರಬೇಕು. ಆ ರೀತಿ ನಾವು ಓಡಾಡಿಕೊಂಡು ಒಂದಷ್ಟು ಥಿಂಗ್ಸ್ಗಳನ್ನ ಮೈಸೂರಿಂದ ಪರ್ಚೇಸ್ ಮಾಡ್ಕೊಂಡು ಬಂದ್ವಿ. ಸೊ ಈಗ ಹಬ್ಬದ ಹಿಂದಿನ ದಿನದ ನೈಟ್ ಎಳ್ಬೀರು ಪ್ಯಾಕೆಟೆಲ್ಲ ರೆಡಿ ಮಾಡಬೇಕಲ್ವ. ಸೊ ಎಲ್ಲನೂ ಒಣಗಿಸಿ, ಕಟ್ ಮಾಡಿ ಒಣಗಿಸಿ ಇಟ್ಟಿದ್ದೀನಿ. ಸೊ ಈಗ ಎಲ್ಲನೂ ಕೂಡ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ನೀವು ಇಲ್ಲಿ ನೋಡ್ತಾ ಇರ್ಬೋದು, ಹೆಣ್ಮಕ್ಳಿರೋ ಮನೇಲಿ ತುಂಬ ಗ್ರ್ಯಾಂಡಾಗಿ ಮಾಡ್ತಾರೆ ಹಬ್ಬನ. ನೀನು ಗಂಡು ಮಕ್ಳು ಎತ್ತಿರೋಳು ಏನಕ್ಕೆ ಇಷ್ಟೊಂದು ಮಾಡ್ತೀಯಾ ಅಂತ ನಮ್ಮ ಅತ್ತೆ ಹೇಳ್ತಾನೇ ಇದ್ದರು. ನನಗೇನೋ ಗೊತ್ತಿಲ್ಲ, ಈ ಹಬ್ಬಗಳು ಅಂದರೆ ಹಿಂದೂ ಸಂಪ್ರದಾಯದಲ್ಲಿ ಈ ಹಬ್ಬಗಳಂದರೆ ನನಗೆ ತುಂಬ ಅಂದರೆ ತುಂಬಾ ಇಷ್ಟ ಆಗುತ್ತೆ. ಈ ರೀತಿ ಹಬ್ಬಗಳನ್ನ ಹೆಣ್ಣಾದ್ರೇನು ಗಂಡಾದ್ರೇನು ಮಾಡೋಣ. ಸೊ ಎಳ್ಬೀರು ಅನ್ನೋದ್ರೆ ಎಳ್ಬೀರನ್ನು ದಾನವಾಗಿ ಕೊಡಬೇಕು, ಮಕ್ಕಳಿರೋ ಮನೆಯಲ್ಲಿ ಮಾಡಬೇಕು, ಮನೆಯಲ್ಲಿ ಸುಖ ಶಾಂತಿ ಸಮೃದ್ಧಿ ಆಗುತ್ತೆ ಅಂತ ನಾನು ಕೇಳಿದ್ದೀನಿ. ಸೊ ಹಾಗಾಗಿ ನನ್ನ ಮಕ್ಕಳು ದೊಡ್ಡವರಾಗಿದ್ದರೂ ಪರವಾಗಿಲ್ಲ, ದೊಡ್ಡವರು ಆದಮೇಲೂ ನಾನು ಈ ರೀತಿ ಹಬ್ಬನ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ಮುಂದೆ ಹೇಗೋ ಏನೋ ಗೊತ್ತಿಲ್ಲ. ಸೊ ಹೆಣ್ಮಕ್ಳಿರೋ ಮನೆಯವ್ರಿಗಿಂತ ಕ್ವಾಂಟಿಟಿ ಜಾಸ್ತಿಯಲ್ಲಿ ಮಾಡೋದೇ ನನ್ನ ಪ್ರಕಾರ ಒಂಥರ ಖುಷಿಯಾಗುತ್ತೆ. ಈ ಹಬ್ಬದಲ್ಲಂತೂ ಎಮೋಷನಲ್ ಫೀಲ್ ಆಗುತ್ತೆ. ಸೊ ನನಗೂ ಹೆಣ್ಮಕ್ಳು ಇದ್ದಿದ್ರೆ ಅಂತ ಅನಿಸುತ್ತೆ, ಏನೂ ಮಾಡೋದಕ್ಕಾಗಲ್ಲ. ಸೊ ನೀವಿಲ್ಲಿ ನೋಡ್ತಾ ಇರ್ಬೋದು, ಕಡಲೆ ಬೀಜ, ಕೊಬ್ಬರಿಕಾಯಿ, ಕಾಯಿ ಮತ್ತು ಅದು ಜೀರಿಗೆ ಪಪ್ಪೆಲ್ಲ ತರ್ತೀವಲ್ಲ, ಮತ್ತು ಹುರುಗಡ್ಲೆ ಎಲ್ಲನೂ ಹಾಕಿ, ಎಳ್ಳು ಎಲ್ಲನೂ ಹಾಕಿ ಈಗ ಮಿಕ್ಸ್ ಮಾಡ್ತಾಯಿದ್ದೀನಿ. ಮಿಕ್ಸ್ ಆದಮೇಲೆ ಇದನ್ನು ಒಂದು ದೊಡ್ಡ ಡಬ್ಬಕ್ಕೆ ಸ್ಟೋರೇಜ್ ಮಾಡಿ ಇಡಬೇಕು. ಸೊ ಇವಾಗ ಮೊದಲು ಒಂದಷ್ಟು ಪ್ಯಾಕೆಟ್ನ ಮಾಡಿ ಇಟ್ಬಿಡಬೇಕು. ಯಾಕಪ್ಪ ಅಂದರೆ ನಾಳೆ ಬೆಳಿಗ್ಗೆಯಿಂದನೇ ನಮ್ಮ ಮನೆಗೆ ಕುಂಕುಮ ಕೊಡೋದಕ್ಕೆ ಬರ್ತಾ ಇರ್ತಾರೆ, ಎಳ್ಬೀರನ್ನ ತಗೊಂಡು. ಅವ್ರು ಬಂದಾಗ ನಾವು ಕೂಡ ಕುಂಕುಮ ಕೊಟ್ಟು ಎಳ್ಬೀರು ಕೊಡಬೇಕಲ್ವ, ಹಾಗಾಗಿ ಎಲ್ಲ ರೆಡಿ ಮಾಡಿಟ್ಟೆ. ಸಾಮಾನ್ಯವಾಗಿ ನನ್ನ ಮಕ್ಕಳನ್ನ ನಾನು ಕಳಿಸಲ್ಲ, ಯಾರ ಮನೇಲಿ ಎಳ್ಬೀರಲ್ವೋ ಅವ್ರ ಮನೆಗೆ ಮಾತ್ರ ಕೊಟ್ಟು ಕಳಿಸುವಂಥದ್ದು. ಸೊ ಈಗ ಎಲ್ಲ ಕೆಲಸ ಆಯಿತು. ಹಿಂದಿನೇ ಮನೆಯೆಲ್ಲ ಒರೆಸಿ ಈಗ ರಂಗೋಲಿನ ಹಾಕ್ತಾಯಿದ್ದೀನಿ. ಸೊ ಯಾವುದೇ ಒಂದು ಕೆಲಸಕ್ಕೂ ಕೂಡ ನನ್ನ ಹಸ್ಬೆಂಡ್ ನನಗೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡ್ತಾರೆ. ನಾನು ಬಣ್ಣ ಹಚ್ತಾಯಿದ್ದೆ, ಅವರು ಕೂಡ ಬಣ್ಣ ಹಚ್ಚೋದಕ್ಕೆಲ್ಲ ಹೆಲ್ಪ್ ಮಾಡಿದ್ರು. ಸುಮಾರು 11:30 ಆಯಿತು ಮಲಗುವಷ್ಟರಲ್ಲಿ. ಬೆಳಿಗ್ಗೆ ಈಗ ಸಮಯ ಬಂದು ಕರೆಕ್ಟಾಗಿ 5:30 ಆಗಿದೆ. ಸೊ ಸಂಕ್ರಾಂತಿ ಅಂದರೆ ನಮ್ಮೂರ ಕಡೆ 5 ಗಂಟೆಗೆ ಎದ್ದು ಶಿವನ ದೇವಸ್ಥಾನಕ್ಕೆ ಹೋಗೋದು, ಮನೆ ದೇವರ ದೇವಸ್ಥಾನಕ್ಕೆ ಹೋಗೋದು ನಮ್ಮ ಸಂಪ್ರದಾಯ. ಸೊ ಹಾಗಾಗಿ ನಾನು ಬೆಳಿಗ್ಗೆನೇ ಎದ್ದು ಸ್ನಾನ ಮಾಡ್ಕೊಂಡು ಈಗ ಪೂಜೆ ಎಲ್ಲ ಮಾಡ್ತಾಯಿದ್ದೀನಿ. ಮತ್ತು ಈ ದಿನ ದಾನ ಕೊಡುವಂಥದ್ದು ಒಂದು ಪ್ರೊಸೀಜರ್ ಇದೆ ನಮ್ಮ ಮನೇಲಿ. ಸೊ ಹಾಗಾಗಿ ದಾನ ಕೊಡುವಂತಹ ಅಂದರೆ ಬ್ರಾಹ್ಮಣರಿಗೆ ದಾನ ಕೊಡುವಂತಹ ನವಧಾನ್ಯಗಳು, ಕುಂಬಳಕಾಯಿ ಎಲ್ಲನೂ ಕೂಡ ಒಂದು ತಟ್ಟೆಗಿಟ್ಟು ಈಗ ಎಲ್ಲನೂ ಪೂಜೆ ಮಾಡ್ತಾಯಿದ್ದೀನಿ. ಸೊ ನಮ್ಮ ಕಡೆ ಏನಪ್ಪ ಅಂದರೆ ಬೆಳಿಗ್ಗೆನೇ ಟೆಂಪಲ್ಗೆ ಹೋದರೆ ಕಿಚಡಿ ಉಂಡೆಯನ್ನು ಕೊಡ್ತಾರೆ. ಸೊ ಇದು ಒಂದು ಸಂಪ್ರದಾಯ. ನಾವು ಅಕ್ಕಿ ಬೆಲ್ಲ ಎಲ್ಲ ದೇವಸ್ಥಾನಕ್ಕೆ ಕೊಡ್ತೀವಿ. ನಾನು ಹಿಂದಿನ ದಿನವೇ ಪೂಜೆ ಸಾಮಾನೆಲ್ಲ ರೆಡಿ ಮಾಡಿಟ್ಟಿದ್ದೆ, ಮತ್ತು ಶಿವನ ದೇವಸ್ಥಾನಕ್ಕೆ ಅಕ್ಕಿ ಬೆಲ್ಲ ಎಲ್ಲನೂ ರೆಡಿ ಮಾಡಿ ಇಟ್ಕೊಂಡಿದ್ದೆ. ಇವ್ರುಗಳೆಲ್ಲ ಸ್ನಾನ ಮಾಡಿದ ತಕ್ಷಣವೇ ಹೊರಡೋದಕ್ಕೆ ಸರಿ ಹೋಗುತ್ತೆ ಅಂಥೇಳಿ. ಏನಪ್ಪ ಅಂದರೆ ನಮ್ಮ ಮನೆಯಲ್ಲಿ ತುಂಬ ಚೆನ್ನಾಗಿ ಪೂಜೆ ಆಗಬೇಕು, ಮನೆಯಲ್ಲಿ ಶಾಂತವಾಗಿ ನೆಮ್ಮದಿಯಿಂದ ಪೂಜೆ ಆಗಬೇಕು ಅಂದರೆ ನಮ್ಮ ಮಕ್ಕಳು ಬೇಗ ಎದ್ದೇಳಬಾರ್ದು. ಅವ್ರು ಎದ್ದೇಳುವಷ್ಟರಲ್ಲಿ ಪೂಜೆ ಮಾಡಿದ್ರೆ ನಮ್ಮ ಮನೆಯಲ್ಲಿ ಪೂಜೆ ನೆಮ್ಮದಿಯಾಗುತ್ತೆ. ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗ್ದಿತ್ತು ಅಷ್ಟರಲ್ಲಿ ನಮ್ಮ ಮಕ್ಕಳು ಎದ್ದು ಸ್ನಾನಕ್ಕೂ ಹೋದರು. ಅವರು ಸ್ನಾನ ಮಾಡಿಕೊಂಡು ಹೊಸ ಬಟ್ಟೆಗಳೆಲ್ಲ ಹಾಕೋತಾ ಇದ್ದಾರೆ ಖುಷಿಯಾಗಿ. ನಾನು ಕೂಡ ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗಿಸ್ತಾ ಇದ್ದೀನಿ.
ಇದು ವರ್ಷದ ಮೊದಲನೇ ಹಬ್ಬ, ಸಂಕ್ರಾಂತಿ ಹಬ್ಬ. ವರ್ಷ ಪೂರ್ತಿ ಹಸುಗಳು ಗದ್ದೆಯಲ್ಲೆಲ್ಲ ಕೆಲಸ ಮಾಡಿರ್ತವೆ, ಅವರಿಗೆ ರೆಸ್ಟ್ ಕೊಡುವಂಥ ಹಬ್ಬ ಅಂತಲೇ ಹೇಳ್ಬೋದು. ಅಂದರೆ ಇದು ಸಂಕ್ರಾಂತಿ ಹಬ್ಬ, ಕಿಚಾಯಿಸುವಂಥ ಹಬ್ಬ. ಹಳ್ಳಿಗಳಲ್ಲಿ ನೋಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ. ನಮ್ಮ ಹಿಂದೂ ಸಂಪ್ರದಾಯದ ಪ್ರಕಾರ ನಮಗೆ ವರ್ಷದ ಮೊದಲನೇ ಹಬ್ಬ ಅಂದರೆ ಯುಗಾದಿ ಹಬ್ಬ. ಆದರೆ ಈಗ ಮೊದಲನೇ ವರ್ಷ ಅಂತ ಸೆಲೆಬ್ರೇಷನ್ ಮಾಡ್ತೀವಲ್ವ, ಜನವರಿ 1 ಅಂತೇಳಿ. ಜನವರಿ 1 ಹೊಸ ವರ್ಷ ಸೆಲೆಬ್ರೇಷನ್ ಮಾಡಿದ್ರೆ ವರ್ಷದ ಮೊದಲನೇ ಹಬ್ಬ ಸಂಕ್ರಾಂತಿ ಹಬ್ಬ. ಸೊ ಹಾಗಾಗಿ ಈ ಹಬ್ಬವನ್ನು ಪ್ರತಿಯೊಬ್ಬರೂ ಕೂಡ ಆಚರಣೆ ಮಾಡ್ತೀವಿ. ಮನೆಯಲ್ಲಿ ಪೂಜೆ ಎಲ್ಲ ಮುಗಿಸ್ಕೊಂಡು ಇವಾಗ ಮೊದಲು ನಾವು ಶಿವನ ದೇವಸ್ಥಾನಕ್ಕೆ ಬಂದಿದ್ದೀವಿ. ಇಲ್ಲಿ ಬಲ್ಲೇಶ್ವರ ದೇವಸ್ಥಾನ ಅಂತ ಇದೆ. ಸೊ ಇಲ್ಲಿಗೆ ಅತ್ತೆ ಸುಮಾರು ಒಂದು 5-6 ದಿನದಿಂದನೇ ಅವ್ರನ್ನ ನಾವು ಕರ್ಕೊಂಡು ಬಂದಿದ್ವಿ. ನಮ್ಮ ಮನೆಗೆ ಬಂದು ತುಂಬ ದಿನ ಆಗಿತ್ತು. ಸೊ ಈ ಬಾರಿ ಅಂದರೆ ನಾವು ನರಸೀಪುರಕ್ಕೆ ಬಂದಮೇಲೆ 2ನೇ ಬಾರಿ ಅಮ್ಮ ನಮ್ಮ ಮನೆಯಲ್ಲಿ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಷನ್ ಮಾಡ್ತಾ ಇರುವಂಥದ್ದು. ಸೊ ಅವರು ಬರ್ತಾನೆ ಇರಲಿಲ್ಲ. ನಾವು ಮಕ್ಕಳೆಲ್ಲ ಇದ್ದಾರೆ ನಮ್ಮ ಮನೆಯಲ್ಲಿ, ತುಂಬ ಚೆನ್ನಾಗಿರುತ್ತೆ ಮಕ್ಕಳ ಜೊತೆ ಹಬ್ಬ ಸೆಲೆಬ್ರೇಷನ್ ಮಾಡಿ. ನಿಮಗೂ ಒಂದು ಸ್ವಲ್ಪ ಚೇಂಜ್ ಆಗುತ್ತೆ ವಾತಾವರಣ ಅಲ್ವಾ. ಸೊ ಹಾಗಾಗಿ ಅವರು ಖುಷಿಯಾಗಿ ನಮ್ಮ ಊರಿಗೆ ಬಂದರು. ಎಲ್ಲರೂ ಕೂಡ ಪೂಜೆಗೆ ಮಾಡಿಸ್ತಾ ಇದ್ದೀವಿ. ಶಿವನ ದೇವಸ್ಥಾನಕ್ಕೆ ಅಕ್ಕಿ ಬೆಲ್ಲವನ್ನು ಕೊಡಬೇಕು ಸಂಕ್ರಾಂತಿ ಹಬ್ಬದ ದಿನ. ಅದೇ ರೀತಿ ನಾವು ಅರ್ಚನೆ ಎಲ್ಲ ಮಾಡಿಸಿ ಪೂಜೆ ಎಲ್ಲ ಮಾಡಿಸಿದ್ವಿ. ದೇವಸ್ಥಾನದ ಹತ್ರನೂ ಕೂಡ ಸ್ವಲ್ಪ ಹೊತ್ತು ಹಾಗೆ ಕೂತ್ಕೊಂಡು ಒಂಥರ ವೆದರ್ ಎಲ್ಲ ತುಂಬ ಚೆನ್ನಾಗಿತ್ತು. ಇಲ್ಲಿಂದ ಮುಗಿಸ್ಕೊಂಡು ನಾವು ನೆಕ್ಸ್ಟು ಹೋಗಿದ್ದೆ ತಿರುಮಕೂಡಲು, ಅಂದರೆ ಹೊಳೆಯಿಂದ ಆಚೆ ಇರುವಂಥದ್ದು, ಅಂದರೆ ಪಕ್ಕದೂರು ಟಿ ನರಸೀಪುರಕ್ಕೆ ಅಟ್ಯಾಚ್ ಆಗಿರುವಂಥದ್ದು ಅಗಸ್ತೇಶ್ವರ ದೇವಸ್ಥಾನಕ್ಕೂ ಕೂಡ ಬಂದ್ವಿ. ಅತ್ತೆ ಈ ದೇವಸ್ಥಾನಕ್ಕೆ ಒಂದು ಸರಿನೂ ಕೂಡ ಬಂದಿರಲಿಲ್ಲ. ಸೊ ಹೀಗಾದರೂ ಕೂಡ ಅವರಿಗೆ ಈ ದೇವಸ್ಥಾನನ ತೋರಿಸೋಣ ಅಂಥೇಳಿ, ಇನ್ಯಾವತ್ತು ಬರ್ತಾರೋ ಏನೋ ಅಂಥೇಳಿ ಈಗ ಅತ್ತೆನ ಇಲ್ಲಿಗೆ ನಾವು ಕರ್ಕೊಂಡು ಬರ್ತಾಯಿದ್ದೀವಿ. ಈ ದೇವಸ್ಥಾನ ಅಂತೂ ಸುಮಾರು 600 ವರ್ಷಗಳ ಹಿಂದೆ ನಿರ್ಮಾಣವಾಗಿದ್ದಂತಹ ದೇವಸ್ಥಾನ ಅಂತಲೇ ಹೇಳ್ಬೋದು. ಬರಬೇಕಾದ್ರೆ ಹೊಳೆ ದಂಡೆಯಲ್ಲಿರುವಂತಹ ಚೌಡೇಶ್ವರಿ ದೇವಸ್ಥಾನ, ಎಲ್ಲ ದೇವಸ್ಥಾನಕ್ಕೂ ಕೂಡ ನಮಸ್ಕಾರ ಮಾಡ್ಕೊಂಡು ಈಗ ನೀವು ಇಲ್ಲಿ ನೋಡ್ತಾ ಇರ್ಬೋದು. ಇದೇ ತಿರುಮಕೂಡಲು, ಹಳೆ ತಿರುಮಕೂಡಲಿನ ಅಗಸ್ತೇಶ್ವರ ದೇವಸ್ಥಾನ. ತುಂಬ ದೊಡ್ಡದು ಅಂತಲೇ ಹೇಳ್ಬೋದು. ತುಂಬ ಪುರಾತನವಾಗಿರುವಂಥದ್ದು. ಶಿವಲಿಂಗದಲ್ಲಿ ನೀರು ಬರುತ್ತೆ, ನೋಡೋದಕ್ಕೆ ತುಂಬ ಖುಷಿಯಾಗುತ್ತೆ. ಆಲ್ರೆಡಿ ಪೂಜೆ ನಡೀತಾ ಇರುತ್ತೆ ಅಂತ ನಾವು ಅಂದ್ಕೊಂಡು ಬಂದ್ವಿ. ಏನಪ್ಪ ನಮಗೆ ಖುಷಿಯಾಗಿದ್ದು ಅಂದರೆ ಅಭಿಷೇಕ ನಡೀತಾಯಿತ್ತು. ಅಭಿಷೇಕ ನೋಡುವಂಥದ್ದು ಒಂದು ಸೌಭಾಗ್ಯ ಅಂತಲ್ವ. ಸೊ ಹಾಗಾಗಿ ಸ್ವಲ್ಪ ಹೊತ್ತು ಕೂತ್ಕೊಂಡು ನಾವು ಅಭಿಷೇಕನೂ ಕೂಡ ನೋಡಿದ್ವಿ. ಅಭಿಷೇಕ ಶುರುವಾಯಿತು ಅಂದರೆ ಸುಮಾರು ಒಂದು 2 ಅವರ್ ಆದರೂ ಬೇಕಲ್ವ. ನಾವು ಒಂದು ಅರ್ಧ ಗಂಟೆ ಕೂತಿದ್ವಿ. ಮನೇಲಿ ನಾವು ದಾನ ಎಲ್ಲ ಕೊಡಬೇಕಿತ್ತಲ್ವ, ಮತ್ತು ಹಸುಗೂ ಕೂಡ ನಾವು ಮಾಡಿದಂಥ ಅಡುಗೆನ ಪ್ರಸಾದವಾಗಿ ದೇವರಿಗೆ ಅರ್ಪಿಸಬೇಕಿತ್ತು. ಹಾಗಾಗಿ ನಾವು ಒಂದು ಸ್ವಲ್ಪ ಹೊತ್ತು ಕೂತಿದ್ದು ಮನೆಗೆ ಹೊರಟ್ವಿ. ನೀವಿಲ್ಲಿ ಶಿವಲಿಂಗವನ್ನು ಅಬ್ಸರ್ವ್ ಮಾಡ್ಬೋದು ನೋಡಿ, ಮಧ್ಯದಲ್ಲಿ ನೀರು ಯಾವಾಗ್ಲೂ ಅಲ್ಲಿ ಬರ್ತಾ ಇರುತ್ತೆ. ಅಂದರೆ ಇದು ಉದ್ಭವ ಆಗಿರುವಂಥದ್ದು, ಅಂದರೆ ಒಂದು ಸ್ವಲ್ಪ ವಾರ ಇದೆ ನೋಡಿ ಶಿವಲಿಂಗ, ಅಂದರೆ ಮೂತಿಯಲ್ಲಿ ಗುದ್ದಿರುವಂಥದ್ದು ಆಂಜನೇಯ ಇದನ್ನು ತಗೊಂಡು ಬಂದಿದ್ದು. ಸೊ ಇದು ಒಂದು ಪುರಾಣ ಕಥೆಯನ್ನೇ ಹೊಂದಿದೆ. ಯಾವಾಗಲಾದರೂ ಒಂದಿನ ಈ ವಿಡಿಯೋನ ನಾನು ಮಾಡ್ತೀನಿ, ಯಾವ ರೀತಿ ಈ ಲಿಂಗ ಉದ್ಭವ ಆಯಿತು ಅನ್ನೋದ್ರ ಬಗ್ಗೆ ನಾನು. ನಂತರ ನಾವು ಮನೆಗೆ ಬಂದ ತಕ್ಷಣವೇ ನಮ್ಮ ಮನೆಯವರು ಹೋಗಿ ಪುರೋಹಿತರ ಮನೆಗೆ ಹೋಗಿ ಪುರೋಹಿತ್ರನ್ನ ಕರ್ಕೊಂಡು ಬಂದರು. ಆ್ಯಕ್ಚುಲಿ ಅವರು ಪುರೋಹಿತರು ಬರಬೇಕಿತ್ತು, ಅವರು ಹೊರಗಡೆ ಹೋಗಿದ್ರಿಂದ ಅವ್ರ ಮಗ ಬಂದಿದ್ದಾರೆ. ಸೊ ಈಗ ನಾವು ಏನೇನು ದಾನ ಕೊಡಬೇಕು ಅಂತ ವಸ್ತುಗಳನ್ನ ತಂದಿದ್ವಿ, ಅದನ್ನೆಲ್ಲ ಇಟ್ಟು ಪೂಜೆ ಮಾಡಿಸಿ ಇವಾಗ ಕೊಡ್ತಾಯಿದ್ದೀವಿ. ಈ ದಿನ ನಾವು ನವಧಾನ್ಯಗಳನ್ನು, ಕುಂಬಳಕಾಯಿ, ನೆಕ್ಸ್ಟು ವಸ್ತ್ರ, ಈ ರೀತಿ ಅಕ್ಕಿ ಬೆಲ್ಲ ನಾವು ಮಾಡಿದಂತಹ ಎಳ್ಬೀರು ಎಲ್ಲವನ್ನು ಕೂಡ ದಾನ ಕೊಡೋದ್ರಿಂದ ಮನೇಲಿ ಸುಖ ಶಾಂತಿ ಸಮೃದ್ಧಿ ಆಗುತ್ತೆ. ನಂತರ ನವಗ್ರಹಗಳ ಶಾಂತಿ ಆಗುತ್ತೆ ಅನ್ನೋದು ಒಂದು ನಮ್ಮ ನಂಬಿಕೆ. ಸೊ ಹಾಗಾಗಿ ವರ್ಷದಲ್ಲಿ ಒಮ್ಮೆ ಆದರೂ ಈ ರೀತಿ ಬ್ರಾಹ್ಮಣರನ್ನು ನಮ್ಮ ಮನೆಗೆ ಕರೆಸಿ ಈ ರೀತಿ ದಾನ ಕೊಡೋದ್ರಿಂದ ಮನೆಗೆ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಈ ಪ್ರೊಸೀಜರ್ನ ನಾವು ಫಾಲೋ ಮಾಡ್ತೀವಿ. ಈ ಪ್ರೊಸೀಜರ್ನ ನಮ್ಮ ಅತ್ತೆ ತುಂಬಾ ಇಷ್ಟಪಡ್ತಾರೆ. ಇದು ತುಂಬಾ ಒಳ್ಳೆಯದು ಮಗ, ನಮ್ಮ ಮನೆ ಕಡೆ ಅಂದರೆ ಚನ್ನಪಟ್ಟಣ ಸೈಡ್ ಈ ರೀತಿ ಬರಲ್ಲ ಮಗ, ನಮಗೂ ಕೊಡೋದಕ್ಕೆ ಇಷ್ಟ ಅಂತ ಹೇಳ್ತಿದ್ರು. ಸೊ ಇದನ್ನೆಲ್ಲ ಅತ್ತೆ ನೋಡ್ದಂಗೆ ಆಯಿತು. ಅದೇ ನಮಗೆ ತುಂಬ ಖುಷಿಯಾಗಿದ್ದು. ನಾವು ಕೂಡ ದಾನ ಎಲ್ಲ ಕೊಟ್ಟು, ಅಂದರೆ ನಮ್ಮ ಮನೆಗೆ ಬಾಲಸ್ವಾಮಿಗಳು ಬಂದಿದ್ದಾರೆ ಅನ್ನೋದೇ ನಮಗೆ ತುಂಬ ಖುಷಿ ಆಯಿತು. ನಾವು ದಾನ ಎಲ್ಲ ಕೊಟ್ಟು ಅವ್ರ ಕಾಲಿಗೆ ಬಿದ್ದು ನಮಸ್ಕಾರನೆಲ್ಲ ಮಾಡಿದ್ವಿ. ನಂತರ ಈಗ ಕರೆಕ್ಟಾಗಿ 9 ಕಾಲಾಗಿದೆ. ಬೆಳಗ್ಗೆ ದೇವಸ್ಥಾನ ಪೂಜೆ, ದಾನ ಕೊಟ್ಟಿದ್ದು ಎಲ್ಲ ಆಯಿತು. ನಂತರ ಈಗ ಟಿಫನ್, ಮಕ್ಕಳಂತೂ ತುಂಬ ಹೊಟ್ಟೆ ಹಸಿವಾಗ್ತಾಯಿದೆ ಅಂತ ಹೇಳ್ತಾನೆ ಇದ್ದರು. ಸೊ ಹಾಗಾಗಿ ಬೇಗ ಟಿಫನ್ ಮಾಡೋಣ ಅಂತ ಹೇಳಿ ಈಗ ಟಿಫನ್ ಎಲ್ಲ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಈ ಟೈಮಲ್ಲಿ ಅಂದರೆ ಸಂಕ್ರಾಂತಿ ಹಬ್ಬದಲ್ಲಿ ಸಿಹಿ ಪೊಂಗಲ್, ಖಾರ ಪೊಂಗಲ್ ಅಂತ ಮಾಡ್ತಾರೆ. ಆದರೆ ನಮ್ಮ ಮನೇಲಿ ಯಾವಾಗಲೂ ಕಿಚಡಿ ಮಾಡ್ತಾರೆ. ಅಮ್ಮನ ಮನೇಲಿ ನನಗೆ ಕಿಚಡಿ ಅಂದರೆ ತುಂಬಾ ಇಷ್ಟ.
ಸಂಕ್ರಾಂತಿ ಹಬ್ಬದಲ್ಲಿ ಕಿಚಡಿನೇ ಫೇಮಸ್ ಅಲ್ವಾ, ಹಾಗಾಗಿ ಕಿಚಡಿ ಮತ್ತು ಸಿಹಿ ಪೊಂಗಲ್ನ ತಯಾರಿಸ್ತಾ ಇದ್ದೀನಿ. ಇದನ್ನು ಯಾರು ತಿನ್ನೋ ಆಗಿಲ್ಲ, ಮಾಡಿದ ತಕ್ಷಣವೇ ದೇವ್ರ ಮನೆಗೆ ಸಿಹಿ ಪೊಂಗಲ್ನ ನೈವೇದ್ಯವಾಗಿ ಇಟ್ಟು ನಂತರ ನಾವು ಬಸವನಿಗೆ ಎಡೆ ತೋರೋದು ಅನ್ನೋದು ಒಂದು ಎಲ್ಲರ ಮನೆ ಸಂಪ್ರದಾಯ. ಸೊ ಹಾಗಾಗಿ ಅಮ್ಮನ ಮನೆಯಲ್ಲೆಲ್ಲ ಉಪವಾಸ ಇದ್ದು ಸಂಜೆ ಬಸವನಿಗೆ ಎಡೆ ತೋರ್ತಾರೆ ಕಿಚಾಯಿಸ್ಕೊಂಡು ಬಂದಮೇಲೆ. ಆದರೆ ಸಿಟಿಗಳಲ್ಲಿ ಬೆಳಿಗ್ಗೆನೇ ಎಡೆ ತೋರ್ಬಿಡ್ತಾರೆ. ಸೊ ಹಾಗಾಗಿ ನಾನು ಅದೇ ರೀತಿ ಟಿಫನ್ ಎಲ್ಲ ಮಾಡಿದೆ ಅಲ್ವಾ. ಈಗ ಮನೆ ಮುಂದೆನೇ ಹಸು ಸಾಕಿರೋದ್ರಿಂದ ನಮಗೆ ತುಂಬಾ ಖುಷಿಯಾಗುತ್ತೆ, ತುಂಬಾ ಹೆಲ್ಪ್ ಆಗುತ್ತೆ ಅಂತಲೇ ಹೇಳ್ಬೋದು. ಹಾಗಾಗಿ ನಾವು ಪೂಜೆ ಮಾಡುವಷ್ಟರಲ್ಲಿ ಇವರು ಹಸು ಎಲ್ಲ ತೊಳೆದು ತುಂಬ ಚೆನ್ನಾಗಿ ಕ್ಲೀನ್ ಮಾಡಿದರು. ಅಷ್ಟರಲ್ಲಿ ನಾವು ಬಂದು ಈಗ ಹಸುಗೆ ಪೂಜೆ ಎಲ್ಲ ಮಾಡ್ತಾಯಿದ್ದೀವಿ. ಹಸುನ ಏನಕ್ಕಪ್ಪ ನಾವು ಪೂಜೆ ಮಾಡ್ತೀವಿ ಅಂದರೆ ಹಸುವಲ್ಲಿ ಮುಕ್ಕೋಟಿ ದೇವತೆಗಳು ವಾಸ ಮಾಡ್ತಾರೆ ಅಂತ ಹೇಳ್ತಾರೆ. ಹಾಗಾಗಿ ನಾವು ಯಾವುದೇ ಒಂದು ನಮ್ಮ ಹಿಂದೂ ಹಬ್ಬ ಬಂದಾಗ ನಾವು ಮಾಡಿದಂಥ ಅಡುಗೆನ ಮೊದಲು ಹಸುವಿಗೆ ನಾವು ಪ್ರಸಾದವಾಗಿ ಕೊಟ್ಟು ನಂತರ ನಾವು ಸೇವಿಸಬೇಕು. ಅಂದರೆ ಮುಕ್ಕೋಟಿ ದೇವತೆಗಳ ಆಶೀರ್ವಾದ ನಮ್ಮ ಮೇಲಿರುತ್ತೆ ಅನ್ನೋ ಒಂದು ನಂಬಿಕೆ. ಸೊ ಹಾಗಾಗಿ ನಾನು ಪ್ರತಿ ಹಬ್ಬದಲ್ಲೂ ಈ ರೀತಿ ಪ್ರೊಸೀಜರ್ನ ಫಾಲೋ ಮಾಡ್ತೀನಿ. ಇದು ಒಂಥರ ಒಳ್ಳೆಯ ರೀತಿಯ ಅಭ್ಯಾಸ ಅಲ್ವಾ. ಸೊ ಹಸು ಅಂತೂ ನಾವು ಬಾಳೆಹಣ್ಣು ಕಾಯೆಲ್ಲ ಇಟ್ಕೊಂಡಿದ್ದು ಅಲ್ವಾ, ಬಾಳೆಹಣ್ಣು ಕಂಡ್ರಂತೂ ಅದು ಮೂತಿ ಹಾಕೋದಕ್ಕೆ ಬರ್ತಾನೆ ಇತ್ತು. ಹೇಗೋ ಪಾಪ ಅದಕ್ಕೆ ಮೂಗ್ದಾರ ಬೇರೆ ಇರಲಿಲ್ಲ. ಸೊ ಹೇಗೋ ಮನೆ ಹುಡುಗ ಇಟ್ಕೊಂಡ ಸದ್ಯ ಪೂಜೆ ಎಲ್ಲ ಮುಗಿಸಿ ಪ್ರಸಾದ ಎಲ್ಲ ಕೊಟ್ವಿ. ಮತ್ತು ಇನ್ನೊಂದು ಏನಪ್ಪ ಅಂದರೆ ನಾವು ಮಾಡಿದಂಥ ಅಡುಗೆನ ಅದು ಸ್ವಲ್ಪನೂ ಬಿಡ್ದೇ ತಿಂದರೆ ನಾವು ಮಾಡಿದಂಥ ಅಡುಗೆ ದೇವರಿಗೆ ಅರ್ಪಣೆ ಆಗಿದೆ, ಇಷ್ಟ ಆಗಿದೆ ಅಂತ ಅರ್ಥ ನಮ್ಮ ಒಂದು ನಂಬಿಕೆ. ಸೊ ಎಲ್ಲರೂ ಆ ರೀತಿ ಅಂತಾರೆ. ಅದೇನಾದರೂ ಮೂಸಿ ಹಿಂದಕೊಂಡೋದ್ರೆ ನೀನು ನೀಟಾಗಿ ಮಾಡಿಲ್ಲ ಕಣೆ, ಎಲ್ಲ ಮುಟ್ಟಟ್ಟು ಮಾಡಿಬಿಟ್ಟಿದೀಯಾ ಅಂತ ಹೇಳ್ತಾರೆ. ಸೊ ನೀಟಾಗಿ ತಿಂತು, ಅದು ಒಂಥರ ನೆಮ್ಮದಿ ಆಯಿತು. ಆಲ್ಮೋಸ್ಟ್ ನಾವು ಪೂಜೆ ಎಲ್ಲ ಮುಗಿಸುವಷ್ಟರಲ್ಲಿ 11 ಗಂಟೆ ಆಗಿತ್ತು. ಅಷ್ಟರಲ್ಲಿ ಮಕ್ಕಳು ಊಟ ಬೇಕು ಅಂತ ಅಳ್ತಾನೆ ಇದ್ದರು. ಅವರಿಗೆ ಊಟ ಎಲ್ಲ ಹಾಕ್ಕೊಟ್ಬಿಟ್ಟು ನಂತರ ಫ್ರೆಂಡ್ ಮನೆಗೆ ಬಂದಿದ್ದೀನಿ. ಲತಾಕ್ಕವನ ಮಗಳಿಗೆ ಫಲ ಎರಿಬೇಕಿತ್ತು. ಹೆಣ್ಮಕ್ಳಿಗಾದರೆ ಬೆಳಿಗ್ಗೆನೇ ಫಲ ಎರಿತಾರೆ. ಆಲ್ಮೋಸ್ಟ್ 11 ಗಂಟೆ ಆಗಿರೋದ್ರಿಂದ 11 ಗಂಟೆ ಮೇಲೆ ಫಲ ಎರಿಯೋದು ಬೇಡ ಅಂಥೇಳಿ ನಮ್ಮ ಮನೆಯಲ್ಲಿ ಮಾಡಿಸಿಲ್ಲ. ಆದರೆ ಅವ್ರ ಮನೆಯಲ್ಲಿ ನಾವು ಮಾಡ್ತೀವಿ ಬನ್ನಿ, 5 ಜನ ಮುತ್ತೈದೆಯರು ಫಲ ಎರಿಯೋಣ ಅಂತ ಕರೆದ್ರು. ಸೊ ಹಾಗಾಗಿ ಅವ್ರ ಮನೆಗೂ ಕೂಡ ನಾವು ಹೋಗಿ ಅವಳಿಗೆ ಫಲ ಎರೆದು ಆಶೀರ್ವಾದ ಮಾಡಿ ಬಂದ್ವಿ. ಏನಪ್ಪ ಅಂದರೆ ಇವ್ರುಗಳ ವೀಡಿಯೋ ಎಲ್ಲ ನಾನು ಮಾಡಿದೆ, ಅಕ್ಕನ ಕೈ ಕೊಟ್ಟೆ, ಅಕ್ಕ ವೀಡಿಯೋ ಮಾಡು ಅಂತ ಹೇಳಿ. ಆದರೆ ಅವರು ಮಿಸ್ಸಾಗಿ ವೀಡಿಯೋದೇ ಬಟನ್ ಆನ್ ಮಾಡಿಲ್ಲ ಅನಿಸುತ್ತೆ. ಮನೆಗೆ ಬಂದಮೇಲೆ ಆನ್ ಮಾಡಿ ನೋಡ್ತೀನಿ, ಅದು ವೀಡಿಯೋನೇ ಆಗಿರಲಿಲ್ಲ. ಸೊ ಇವ್ರು ಮಾಡಿರೋದಾದರೂ ಆಯ್ತಲ್ಲ ಅಂತೇಳಿ ನಾನೇ ತೃಪ್ತಿ ಪಟ್ಕೊಂಡೆ. ಮನೆಗೆ ಬಂದು ಡೈರೆಕ್ಟ್ ನಾನು ಅಡುಗೆಗೆ ಪ್ರಿಪೇರ್ ಮಾಡಿದೆ. ಏನು ಮಾಡಿದೆಯಪ್ಪ ಅಂದರೆ ಅವರೆಕಾಳು ಸಾಂಬಾರು, ಬೀನಿಸ್ ಪಲ್ಯ. ಯಾಕಂದರೆ ನನಗೆ ಹೆಲ್ತ್ ಅಪ್ಸೆಟ್ ಆಗಿತ್ತು. ಬೆಟ್ಟಕ್ಕೆ ಹೋಗಿದ್ನಲ್ಲ, ಕಲ್ಲೊತ್ತಾಗ್ಬಿಟ್ಟಿತ್ತು. ಆ ಕಲ್ಲೊತ್ತಾದರೆ ನಿಮಗೂ ಗೊತ್ತು ಎಷ್ಟು ಪೇಯ್ನ್ ಆಗುತ್ತೆ ಅಂತ. ಆ ಕಾಲಲ್ಲೇ ಪಾಪ ಅತ್ತೆ ಕೈಲಿ ಆಗಲ್ಲ, ಅವರಿಗೆ ಮೊದಲೇ ಹುಷಾರಿಲ್ಲ. ಇಂಥ ಟೈಮಲ್ಲಿ ಅವರು ಕೆಲಸನೂ ಕೂಡ ಮಾಡೋದಕ್ಕಾಗಲ್ಲ. ಹೇಗೋ ನಾನು ನಮ್ಮನೆಯವ್ರು ಹೆಲ್ಪ್ ಮಾಡಿದ್ರು. ಹಾಗಾಗಿ ಸಿಂಪಲ್ಲಾಗಿ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ದು. ಅಂದರೆ ಅಡುಗೆನೂ ಕೂಡ ಸಿಂಪಲ್ಲಾಗೇ ಮಾಡಿದೆ. ನಾನು ಬಾಳೆ ಎಲೆ ಎಲ್ಲ ತರಿಸಿದೆ. ನೀಟಾಗಿ ವೆರೈಟಿ ಸಿಹಿ ಅಡುಗೆಗಳನ್ನು ಪ್ರಿಪೇರ್ ಮಾಡೋಣ, ತುಂಬ ಚೆನ್ನಾಗಿರುತ್ತೆ ಅಂತೆಲ್ಲ ಪ್ಲ್ಯಾನ್ ಮಾಡ್ಕೊಂಡಿದ್ದೆ. ಬಟ್ ನನ್ನ ಕಾಲು ಕೈ ಕೊಟ್ಟಿದ್ದರಿಂದ ನಾನು ಏನೂ ಕೂಡ ಮಾಡೋದಕ್ಕಾಗಲಿಲ್ಲ. ಜಸ್ಟು ವಡೆ, ಅನ್ನ, ಸಾಂಬಾರು, ಪಲ್ಯ ಅಷ್ಟೇ ಪ್ರಿಪೇರ್ ಮಾಡಿದೆ. ಆಲ್ಮೋಸ್ಟ್ ಇದನ್ನೇ ತುಂಬ ಇಷ್ಟಪಟ್ಟು ಊಟ ಮಾಡಿದ್ರು. ಊಟ ಎಲ್ಲ ಮುಗಿದ ತಕ್ಷಣವೇ ಮಕ್ಕಳು ಬರೋದಕ್ಕೆ ಸ್ಟಾರ್ಟ್ ಆದರು ಕುಂಕುಮ ಕೊಡೋದಕ್ಕೆ. ನೀವಿಲ್ಲಿ ನೋಡ್ತಾ ಇರ್ಬೋದು ನಮ್ಮ ಫ್ರೆಂಡ್ ಮಕ್ಕಳು. ನೋಡಿ ನನ್ನ ಮಗನ ಕ್ಲಾಸ್ಮೇಟ್ ಇವಳು. ಮಾತಾಡ್ಸೋದು ನಿಮ್ಮ ಕ್ಲಾಸ್ ಅಂತಲ್ಲ, ಇದೇ ಹುಡುಗಿದ್ರು ಮಾತಾಡೋದಂತೆ. ಮಾತಾಡ್ತಾನೆ ಸ್ಕೂಲಲ್ಲಿ ಮಾತಾಡ್ತೀಯಾ? ಅಲ್ಲಿ ಕೆಳಗಡೆ ಬನ್ನಿ. ನಾನು ಇವರೆಲ್ಲ ಎಷ್ಟು ಚೆನ್ನಾಗಿ ರೆಡಿಯಾಗಿದ್ದಾರೆ ನೋಡಿ. ಇವ್ರುಗಳು ನೋಡಿದಾಗ್ಲೇ ಏನೋ ಗೊತ್ತಿಲ್ಲ, ತುಂಬ ಅಂದರೆ ತುಂಬಾ ಫೀಲ್ ಆಗುತ್ತೆ. ನನಗೂ ಕೂಡ ಮಗಳಿದ್ದಿದ್ರೆ ಇಷ್ಟು ಚೆನ್ನಾಗಿ ನಾನು ರೆಡಿ ಮಾಡ್ತಿದ್ನೇನೋ, ನಮ್ಮನೇಲೂ ಗೆಜ್ಜೆ ಎಲ್ಲ ಹಾಕ್ಕೊಂಡು ಓಡಾಡ್ತಿದ್ಲೇನೋ ಮನೆ ತುಂಬ ಅಂತ ಅನಿಸುತ್ತೆ. ಇವರು ಇನ್ನೊಬ್ಬರು ಫ್ರೆಂಡ್ ಮಕ್ಕಳು. ಒಂಥರ ಇವರೆಲ್ಲ ಅದೃಷ್ಟವಂತರು. ಇವ್ರ ಅಮ್ಮಂದಿರು ಅವ್ರು ಹೇಳ್ತಾರೆ ಇವ್ರ ಮನೆಗಳಲ್ಲಿ ಅಂದರೆ ಅವರು ಮೇಲೆ ಹೇಳಲ್ಲ, ಆದರೆ ಅವ್ರುಗಳಲ್ಲಿ ಮನಸ್ಸಲ್ಲಿ ಅನಿಸುತ್ತೆ ನಮಗೊಂದು ಗಂಡಿರಬೇಕು ಅಂತ ಅನಿಸುತ್ತೆ. ಬಟ್ ನಾನಂತೂ ಹೇಳ್ತೀನಿ ನನಗೊಬ್ಬ ಮಗಳಿರಬೇಕಿತ್ತು ಅಂತ ಡೈರೆಕ್ಟಾಗಿ ಹೇಳ್ತೀನಿ, ಅವ್ರುಗಳೆಲ್ಲ ಹೇಳಲ್ಲ. ಬಟ್ ಏನಂದರೆ ಅದೃಷ್ಟ ಅಂತಲೇ ಹೇಳ್ಬೋದು. ಮನೇಲಿ ಲಕ್ಷ್ಮಿ ಇದ್ದಾಗೆ ಅಲ್ವಾ, ಹೆಣ್ಮಕ್ಳಿದ್ರೆ ಏನೂ ಮಾಡೋದಕ್ಕಾಗಿಲ್ಲ. ಗಂಡು ಮಕ್ಕಳನ್ನೇ ತುಂಬ ಚೆನ್ನಾಗಿ ಸಾಕಬೇಕು ಅಂತ ನಾವೇ ಧೈರ್ಯ ಮಾಡ್ಕೊಂಡು ಇರಬೇಕು ಅಷ್ಟೇ. ಮಲಿಕೊಳ್ವಾಗ ಅದು ಬಿಟ್ಬಿಟ್ಟು ಇದು ಹಾಕೊಂಡು ಮಲಿಕೊ ರಾತ್ರಿಗೆ.
ಎಲ್ಲರೂ ಕೂಡ ಒಬ್ಬೊಬ್ಬರೇ ಕೊಡ್ತಾಯಿದ್ರು. ಅಷ್ಟರಲ್ಲಿ ನಮ್ಮ ಅಪಾರ್ಟ್ಮೆಂಟಲ್ಲಿರೋ ಅಕ್ಕ ಮತ್ತು ಸುಚಿತ್ರ ಎಲ್ಲ ಬಂದರು. ಮಕ್ಳಿಗೂ ಕೂಡ ಫಲ ಎರಿಬೇಕಿತ್ತಲ್ವ, ಟೈಮ್ ಬಂದು ಕರೆಕ್ಟಾಗಿ 5:30 ಆಗಿತ್ತು. ಸೊ ಅವ್ರನ್ನ ಮನೆಯಲ್ಲೇ ಇರಿಸ್ಕೊಂಡು ಇವಾಗ ಮಕ್ಕಳಿಗೆ ಫಲ ಎರಿಯೋ ಕಾರ್ಯಕ್ರಮ ಎಲ್ಲ ಇಟ್ಕೊಂಡಿದ್ದೀನಿ. ಈ ಫಲ ಎರಿಯೋದು ಏನಕ್ಕಪ್ಪ ಅಂತಂದರೆ ಮಕ್ಕಳಿಗೆ ಆಯಸ್ಸು, ಆರೋಗ್ಯ, ಶಾಂತಿಯನ್ನು ಕೊಡಲಿ ಮತ್ತು ಮನೆಗೆ ಸಮೃದ್ಧಿ ಆಗಲಿ ಅನ್ನೋದು ಒಂದು ಹಿಂದೂ ಸಂಪ್ರದಾಯದಲ್ಲಿರುವಂತಹ ಒಂದು ನಂಬಿಕೆ ಅಂತಲೇ ಹೇಳ್ಬೋದು. ಸೊ ಯಾಕಂದರೆ ಅಕ್ಕಿ ಇದು ಕಾಯಿ, ಬೆಲ್ಲ, ಎಳ್ಳು ಎಲ್ಲ ಹಾಕಿರ್ತೀವಲ್ವ, ಅದು ತುಂಬಾ ಒಳ್ಳೆಯದು, ಶ್ರೇಷ್ಠವಾದದ್ದು. ಸೊ ಹಾಗಾಗಿ ಮಕ್ಕಳಿಗೆ ಕಬ್ಬು, ನೆಕ್ಸ್ಟ್ ಎಲ್ಚಿ ಹಣ್ಣು ಮತ್ತು ಕಾಸು, ಚಿಲ್ಲರೆ ಕಾಸು ಎಲ್ಲನೂ ಹಾಕ್ಕೊಂಡು ಒಂದು ಪಾವಿಗೆ ಮಕ್ಕಳಿಗೆ ತಲೆ ಮೇಲೆ ಹಾಕೋದ್ರಿಂದ ಅವರಿಗೆ ಆಯಸ್ಸು, ಆರೋಗ್ಯ, ಮೇಯ್ನಾಗಿ ಆಯಸ್ಸು, ಆರೋಗ್ಯ ಮಕ್ಕಳಿಗೆ ಕೊಡಲಿ ಅಂತ ಕೇಳಿಕೊಂಡು ಮಕ್ಕಳಿಗೆ ಫಲ ಎರಿಯುವಂಥದ್ದು ನೀವಿಲ್ಲಿ ನೋಡ್ತಾ ಇರ್ಬೋದು. ಅಮ್ಮ ನಾವು ಎಲ್ಲ ಸೇರ್ಕೊಂಡು ಈಗ ಮಕ್ಕಳಿಗೆ ಫಲ ಎರಿತಾ ಇದ್ದೀವಿ. ಇದು ಎರ್ದಾದ್ಮೇಲೆ ಮಕ್ಕಳಿಗೆ ಕೆಂಪಾರತಿಯನ್ನು ಮಾಡಬೇಕು, ಜೋಡಿ ದೀಪವನ್ನು ಇಟ್ಕೊಂಡು. ಸೊ ಹಾಗಾಗಿ ಎಲ್ಲನೂ ಪೂಜೆಗೆಲ್ಲ ರೆಡಿ ಮಾಡಿ ಇಟ್ಟಿದ್ದೆ ಮಧ್ಯಾಹ್ನನೇ ನಾನು ಪೂಜೆಗೆಲ್ಲ. ನಂತರ ಇವೇನಂದರೆ ಏನಾದರೂ ಹೊರಗಡೆ ರೆಡಿ ಮಾಡಿ ಇಟ್ಬಿಟ್ರೆ ನಮ್ಮ ಮಕ್ಕಳು ಏನಾದರೂ ಒಂದು ತೀಟ್ಲೆ ಮಾಡ್ತಾ ಇರ್ತಾರೆ. ಸೊ ಹಾಗಾಗಿ ಇದೆಲ್ಲನೂ ದೇವ್ರ ಮನೇಲಿ ಇಟ್ಟಿದ್ದೆ. ನಂತರ ಪೂಜೆ ಮಾಡೋ ಟೈಮ್ಗೆ ಅಂದರೆ ಇವರಿಗೆ ಫಲ ಎರಿಯೋ ಟೈಮ್ಗೆ ಹೊರಗಡೆ ತಂದು ಇಟ್ಟಿದ್ದಾಯಿತು. ಸೊ ಫ್ರೆಂಡ್ಸ್, ನಮ್ಮ ಮನೇಲಿ ಸಿಂಪಲ್ಲಾಗಿ ಸಂಕ್ರಾಂತಿ ಹಬ್ಬನ ಸೆಲೆಬ್ರೇಷನ್ ಮಾಡಿದ್ವಿ. ನಿಮಗೆ ಈ ಹಬ್ಬ ಇಷ್ಟ ಆಗಿದ್ರೆ ದಯವಿಟ್ಟು ಹೇಗಿತ್ತು ಅಂತ ಕಾಮೆಂಟ್ ಮಾಡೋದನ್ನ ದಯವಿಟ್ಟು ಮರಿಬೇಡಿ. ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ ಅಂತ ಕೇಳ್ಕೊತೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ನಮ್ಮ ಮನೆಯಲ್ಲಿ ರಥಸಪ್ತಮಿ ಹಬ್ಬವನ್ನು ಯಾವ ರೀತಿ ಸೆಲೆಬ್ರೇಷನ್ ಮಾಡಿದ್ವಿ ಅನ್ನೋದನ್ನು ನಾನು ಒಂದು ವಿಡಿಯೋ ಮೂಲಕ ತಿಳಿಸ್ತೀನಿ ಅಂತ ಹೇಳ್ತಾ ನಾನು ಈ ವಿಡಿಯೋವನ್ನು ಎಂಡ್ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಬಾಯ್. ಇಲ್ಲಿ ನೋಡಿಲಿ, ಅವಾಗಲೇ ಬಂದಿಲ್ಲ ಕುಂಕುಮ ತಂದಿರ್ಲಿಲ್ವಾ? ಜ್ಯೋತಿಯವರೇ ನೆನ್ನೆ ಆದ್ರಂತಲ್ಲ. ಅಂದುಕೊಂಡಂತೆ ಸಾಂಗವಾಗಿ ನೆರವೇರಲಿ ಪೂಜೆಗಳನ್ನು ಆ ರೀತಿಯ ಪೂಜೆಗಳು ಹಂಗೆಲ್ಲ ತೋರಿಸ್ಬಾರ್ದು. ಶಾಂತಿಯವಾಗಿರುವಂತಹ